ಹಾಯ್ ಫ್ರೆಂಡ್ಸ್, DCC ಬ್ಯಾಂಕಿಂದ ಇದೀಗ ಹೊಸ ಅಧಿಸೂಚನೆ ಪ್ರಕಟ ಆಗಿದೆ ಮತ್ತು ಆಸಕ್ತ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಹುದ್ದೆಯಲ್ಲಿ ವೇತನ ಎಷ್ಟು, ಅಪ್ಲೈ ಮಾಡಲು ಕೊನೆ ದಿನಾಂಕ ಯಾವಾಗ ಅಂತ ಹೇಳ್ತೀನಿ. ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಇನ್ನುವರೆಗೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಮುಂದೆ ಬರುವ ಎಲ್ಲ ಸರ್ಕಾರಿ ಹುದ್ದೆಗಳ ಮಾಹಿತಿಗಾಗಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇಲಾಖೆ ಹೆಸರು ಬಂದ್ಬಿಟ್ಟು ಚಿಕ್ಕಮಗಳೂರು ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿಂದ. ಹುದ್ದೆ ಹೆಸರು ಬಂದ್ಬಿಟ್ಟು ಜೂನಿಯರ್ ಅಸಿಸ್ಟೆಂಟ್ ಹುದ್ದೆ. ಟೋಟಲ್ ಖಾಲಿ ಇರೋ ಹುದ್ದೆಗಳ ಸಂಖ್ಯೆ 32 ಹುದ್ದೆಗಳು ಖಾಲಿ ಇದ್ದಾವೆ. ಅರ್ಜಿ ಸಲ್ಲಿಸುವ ಬಗ್ಗೆ ನೀವು ಆನ್ಲೈನ್ನಲ್ಲಿ ಅಪ್ಲೈ ಮಾಡಬೇಕಾಗಿರುತ್ತೆ. ಉದ್ಯೋಗ ಸ್ಥಳ ಕೊಡಗು. ಸೊ ವಿದ್ಯಾರ್ಹತೆಯನ್ನು ನೋಡ್ಕೊಂಬರೋದಾದರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಬಯಸುವ ಅಭ್ಯರ್ಥಿಗಳು ಕರ್ನಾಟಕ ರಾಜ್ಯದ ಅಂಗೀಕೃತ ವಿಶ್ವವಿದ್ಯಾಲಯದ ಡಿಪ್ಲೊಮಾ ಮತ್ತು ಪದವಿ ವಿದ್ಯಾರ್ಹತೆಯನ್ನು ಹೊಂದಿರಬೇಕು. ಡಿಪ್ಲೊಮಾ ಮತ್ತು ಪದವಿ ಕಂಪ್ಲೀಟ್ ಆಗಿರೋ ನೀವು ಇದಕ್ಕೆ ಅಪ್ಲೈ ಮಾಡೋಕ್ಕೆ ಅರ್ಹರಾಗ್ತೀರಾ. ಕಂಪ್ಯೂಟರ್ ಆಪರೇಷನ್ ಮತ್ತು ಅಪ್ಲಿಕೇಶನ್ ಜ್ಞಾನ ಕಡ್ಡಾಯವಾಗಿ ಹೊಂದಿರಬೇಕು. ಕನ್ನಡವನ್ನು ಓದಲು, ಬರೆಯಲು ಮತ್ತು ಮಾತನಾಡಲು ಬರಬೇಕು. ಸೊ ವಯೋಮಿತಿಯನ್ನು ನೋಡ್ಕೊಂಬರೋದಾದರೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸುವ ಬಯಸುವ ಅಭ್ಯರ್ಥಿಗಳು ಮಾನ್ಯತೆ ಪಡೆದ ಕರ್ನಾಟಕ ರಾಜ್ಯ ಅಂಗೀಕೃತ ವಿಶ್ವವಿದ್ಯಾನಿಲಯದಿಂದ. ಸೊ ಇದನ್ನೇ ಸೇಮ್ ರಿಪೀಟ್ ಕೊಟ್ಟಿದ್ದಾರೆ. ಸೊ ವೇತನ ಶ್ರೇಣಿ ನೋಡ್ಕೊಂಬರೋದಾದರೆ ಈ ಹುದ್ದೆಗಳಿಗೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಹುದ್ದೆಗಳಿಗೆ ಅನುಗುಣವಾಗಿ ವೇತನವನ್ನು ನಿಗದಿಪಡಿಸಲಾಗಿದೆ. ಸೊ ಬೇರೆ ಬೇರೆ ಟೈಪ್ ಹುದ್ದೆಗಳು ಖಾಲಿ ಇರೋದ್ರಿಂದ ಬೇರೆ ಬೇರೆ ಸ್ಯಾಲ್ರಿ ಕೂಡ ಇರುತ್ತೆ. ಸೊ ಅದ್ರ ಬಗ್ಗೆ ನೀವು ನೋಡ್ಕೊಳ್ಳಿ. ಮತ್ತು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳಿಗೆ ಶುಲ್ಕವನ್ನು ಪಾವತಿಸಬೇಕಾಗಿರುತ್ತೆ. ಅದಕ್ಕೆ ಸಾಮಾನ್ಯ ಮತ್ತು 2A 2B 3A 3B ಮತ್ತು OBC ಅಭ್ಯರ್ಥಿಗಳಿಗೆ 1750 ಅರ್ಜಿ ಶುಲ್ಕನ ಹಾಕಿರ್ತಾರೆ. ಮತ್ತು SC ST ಪ್ರವರ್ಗ 1 ಮತ್ತು ಅಂಗವಿಕಲ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 1250 ಅರ್ಜಿ ಶುಲ್ಕನ ಹಾಕಿರ್ತಾರೆ. ಆಯ್ಕೆ ವಿಧಾನ ನೋಡೋದಾದರೆ, ಸೊ ತುಂಬ ಜನ ಇವಾಗ ಅನ್ಕೋತಾ ಇರ್ಬೋದು ಅರ್ಜಿ ಶುಲ್ಕ ಜಾಸ್ತಿ ಇದೆ ಅಂತ. ಈ ಥರ ಅಂದ್ಕೊಂಡೆ ಯಾರೂ ಇದಕ್ಕೆ ಅಪ್ಲೈ ಮಾಡಲ್ಲ ಮೆಜಾರಿಟಿ. ಸೊ ಇರೋದು 36 ಹುದ್ದೆನೇ, ಇದಕ್ಕೆ 1250 ರೂಪಾಯಿ ಖರ್ಚು ಮಾಡಬೇಕಲ್ಲ ಅಂತ ಅಂದ್ಕೊಂಡು ಮಾಡಲ್ಲ. ಸೊ ನೀವು ಇದಕ್ಕೆ ಮಾಡಿದ್ರೆ ಅಪ್ಲಿಕೇಶನ್ಸ್ ಕಡಿಮೆ ಹೋಗುತ್ತೆ. ಸೊ ನಿಮ್ಗೆ ಸೆಲೆಕ್ಟ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಈ ರೀತಿ ನೀವು ಯೋಚನೆ ಮಾಡಬೇಕಾಗಿರುತ್ತೆ. ಸೊ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ಮೂಲಕ ಆಯ್ಕೆ ಮಾಡ್ಕೊಳ್ಳೋಗಿರುತ್ತೆ. ನಿಮ್ಮ ಡಿಪ್ಲೊಮಾ ಕಂಪ್ಲೀಟ್ ಆಗಿರೋ ಸಾಕು, ಇಲ್ಲ ನೀವು ಡಿಗ್ರಿ ಕಂಪ್ಲೀಟ್ ಆಗಿರೋ ನೀವು ಇದಕ್ಕೆ ಅಪ್ಲೈ ಮಾಡಿ ಸಿಗುತ್ತೆ. ಸೊ ಇದಕ್ಕೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಡಿಸೆಂಬರ್ 21, 2024 ಮತ್ತು ಕೊನೆಯ ದಿನಾಂಕ ಬಂದ್ಬಿಟ್ಟು 16 ಜನವರಿ 2025. ಸೊ ಅಷ್ಟರೊಳಗೆ ನೀವು ಅರ್ಜಿನ ಸಲ್ಲಿಸೋಕ್ಕೆ ಟ್ರೈ ಮಾಡಿ. ಅಕಸ್ಮಾತ್ ನಿಮ್ಮ ಕಾಸ್ಟ್ ಏನಾದರೆ ಜಾಸ್ತಿ ಆಯಿತು ಅನಿಸಿದ್ರೆ ನೀವು ಅದಕ್ಕೆ ಅಪ್ಲೈ ಮಾಡೋಕ್ಕೆ ಹೋಗ್ಬೇಡಿ. ನಾನು ನಾಳೆ ಬೇರೆ ಇದ್ರ ಯಾವುದಾದ್ರು ಜಾಬ್ ಆಫರ್ಸ್ ಇದ್ದರೆ ಅದ್ರ ಬಗ್ಗೆ ತಿಳಿಸ್ತೀನಿ. ಇದು 3ನೇ ವೀಡಿಯೋ ಆಗಿತ್ತು 100 days 100 jobsನ. ಸೊ